ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ, ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಸಂಘಟನೆಗಳ ವತಿಯಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ವಿವಿಧ ನಿಗಮ ಮಂಡಳಿಗಳಲ್ಲಿ ಅಧಿಕಾರ ಪಡೆದ ದಲಿತ ಮುಖಂಡರಿಗೆ ಅಭಿನಂದನಾ ಸಮಾರಂಭ ನಗರದ ಕಲಾಮಂದಿರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ದೀಪ ಬೆಳಗಿಸಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಅಂಬೇಡ್ಕರ್ ರಚಿಸಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಆ ಸಂವಿಧಾನದಿಂದಲೇ ಕಾಂಗ್ರೆಸ್ ಪಕ್ಷ ಜನರ ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬದುಕಿನ ಬಗ್ಗೆ ಸಮತೋಲನ ಕಾಪಾಡಿಕೊಂಡು ಬರುತ್ತಿದೆ. ಪರಿಶಿಷ್ಟ ಸಮುದಾಯಗಳ ಅಭಿವೃದ್ಧಿಗೆ 18% ಅನುದಾನ ಇಟ್ಟದ್ದೇ ಕಾಂಗ್ರೆಸ್ ಸರ್ಕಾರ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್. ಚಲುವರಾಯಸ್ವಾಮಿ ಸಮರ್ಥಿಸಿಕೊಂಡರು. ಮಾತನಾಡುವವರು ಒಂದು ವರ್ಗವಾದರೆ ಕೆಲಸ ಮಾಡುವವರು ಒಂದು ವರ್ಗ. ನಾವು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದೇವೆ. ಬಿಜೆಪಿ ಜನತಾದಳ ಸುಳ್ಳು ಹೇಳುತ್ತಾ ಸಾಗಿದ್ದಾರೆ ಎಂದು ಕಿಡಿಕಾರಿದರು. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜಾರಿಗೆ ತಂದಿದೆ. ಆದರೆ ಬಿಜೆಪಿ ಜನತಾದಳ ಪಕ್ಷಗಳು ಟೀಕೆ ಮಾಡುತ್ತಿವೆ. ಟೀಕೆ ಮಾಡಲು ಮೈತ್ರಿ ಪಕ್ಷಗಳಿಗೆ ನೈತಿಕತೆ ಇಲ್ಲ ಎಂದರು. ನಮ್ಮ ಸರ್ಕಾರವನ್ನು ನಂಬಿ ಪ್ರೀತಿ ವಿಶ್ವಾಸವಿಟ್ಟರೆ ಅಭಿವೃದ್ಧಿ, ಸಮುದಾಯದ ಸಬಲೀಕರಣವಾಗಲಿದೆ. ಇದರ ಬಗ್ಗೆ ಎಲ್ಲರೂ ಚಿಂತಿಸಬೇಕಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕಡುಬಡವರಿಗೆ ಅನುಕೂಲವಾಗಿದೆ. ಮಂಡ್ಯ ಎಂದರೆ ಬರೀ ಒಕ್ಕಲಿಗರಲ್ಲ, ಎಲ್ಲಾ ಸಮುದಾಯದವರು ಒಗ್ಗಟ್ಟಿನೊಂದಿಗೆ ಸಾಗಬೇಕಿದೆ ಎಂದು ಹೇಳಿದರು. ಭಾಳ ಈಸಿ ನಮ್ಮನ್ನು ಬ್ಲೇಮ್ ಮಾಡೋದಷ್ಟೇ, ಯಾವುದೋ ಒಂದು ಸುಳ್ಳು ಹೇಳೋದಷ್ಟೇ. ಅದು ಟಿ ವಿನಲ್ಲಿ ದೊಡ್ಡದಾಗಿ ಬಂದ್ಬಿಡುತ್ತೆ. ಸತ್ಯ ಮಾಡಿರೋದನ್ನು ಒಂದು ಗಂಟೆ ಹೇಳಿದ್ರೆ ಒಂದು ನಿಮಿಷ ಬರೋಲ್ಲ. ಯಾವುದೋ ಒಂದು ಬಾಂಬ್ ಹಾಕ್ದಂಗೆ ಒಂದು ಸುಳ್ಳು ಹೇಳಿಬಿಟ್ರೆ ಅದು ದಿವಸ ಎಲ್ಲ ಓಡುತ್ತೆ ಟಿ ವಿ. ಇದನ್ನು ನಾವು ಅದನ್ನು ಮಾಡೋದ, ಇದನ್ನು ಮಾಡೋದ, ನಾವು ಅದರಿಂದ ಲಾಭನ ಇದರಿಂದ ಲಾಭನ ಅಂತ ನೋಡ್ಬೋದು. ಹೆಂಗೂ ನಿನ್ನ ಪತ್ರಕರ್ತ, ದಲಿತ ಮುಖಂಡ ಎರಡು ಇದೆಯಾ ಅಷ್ಟೇ ಹೇಳೋದು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ರವನ್ನು ಗುರುತಿಸಿ ಸಂವಿಧಾನವನ್ನು ಬರೀಲಿಕ್ಕೆ ಇವತ್ತೆಲ್ಲ ಈ ಸಂವಿಧಾನವನ್ನು ಪ್ರಪಂಚ ಒಪ್ಪುವಂಥ ಸಂವಿಧಾನವನ್ನು ಕೊಡಲಿಕ್ಕೆ ಈ ರಾಷ್ಟ್ರದ 135 ಕೋಟಿ ಜನರಿಗೆ ನ್ಯಾಯ ಸಿಗಲಿಕ್ಕೆ ಕಾರಣ ಅಂಬೇಡ್ಕರ್ ಅವರ ಸಂವಿಧಾನ. ಅದಕ್ಕೆ ಆ ಸಂವಿಧಾನವನ್ನು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಅದನ್ನು ಸಹ ನಾನು ಅವತ್ತು ಅಂಬೇಡ್ಕರ್ ಅವರಿಗೆ ಈ ಜವಾಬ್ದಾರಿ ಕೊಡದೇ ಇದೆ ಏನು ಆಗ್ತಿತ್ತು ಅಂತ ನೀವು ಯೋಚನೆ ಮಾಡಿ. ಇವತ್ತು ಮಹಾ BJP JDS ಅವರು ಹೇಳ್ತಾರಲ್ಲ ಕಾಂಗ್ರೆಸ್ ಪಕ್ಷ ಅಂತ. ಅವತ್ತು ಇದೇ ಅಂಬೇಡ್ಕರ್ ಅವ್ರನ್ನ ಆ ಜವಾಬ್ದಾರಿ ಕೊಡದೇ ಇದ್ದರೆ ಈ ರೀತಿ ಸಂವಿಧಾನ ಬರ್ತಿತ್ತ, ನಮ್ಮೆಲ್ಲರಿಗೂ ನ್ಯಾಯ ಸಿಗ್ತಿತ್ತ? ಇದನ್ನು ಸಹ ಅವ್ರು ಆಲೋಚನೆ ಮಾಡಬೇಕಲ್ಲ, ಅವ್ರ ಮಗಕ್ಕೆ ಕೇಳಬೇಕಲ್ಲ. ನೀವು ಯಾರೇ ಹೇಳಲ್ಲ, ಅದ್ಯಾಕೋ ಏನೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷನ ಬೈದರೆ ಕ್ಲಾಪ್ಸ್ ಹೊಡಿತೀರ, ಯಾರನ್ನ ಹಾಕ್ತೀರ ಬೇಡ, ನಡೆಯೋ ಕಾಲ ಎಳೆದುತ್ತೆ. ಇವತ್ತು ಎಲ್ಲ ಸಮುದಾಯವನ್ನು ಅಧಿಕಾರದಲ್ಲಾಗಲಿ, ರಾಜಕೀಯ ಸ್ಥಾನಮಾನ ಆಗಲಿ, ಆರ್ಥಿಕ ಸಬಲೀಕರಣ ಆಗಲಿ, ಎಲ್ಲರ ಶಿಕ್ಷಣ, ಬದುಕು ಎಲ್ಲವನ್ನು ಸಮತೋಲನವಾಗಿ ಏನಾದರೂ ಮಾಡ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ನೀವು ಮೂಲತಃ ಅರ್ಥ ಮಾಡಿ. ಇಡೀ ದೇಶದಲ್ಲಿ 18% ಅನುದಾನವನ್ನು ನಿಮ್ಮ ಸಮುದಾಯದ ಅಭಿವೃದ್ಧಿಗೆ, ನಿಮ್ಮ ಸಮುದಾಯಕ್ಕೆ ಖರ್ಚು ಮಾಡಬೇಕು ಅನ್ನೋಂಥ ಇಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಆಡಳಿತ. ಶಾಸಕ ಪಿ. ರವಿಕುಮಾರ್ ಮಾತನಾಡಿ, ಜಿಲ್ಲೆಯ 50 ವರ್ಷಗಳ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ದಲಿತ ಸಮುದಾಯದವರಿಗೆ ಇಷ್ಟೊಂದು ಅಧಿಕಾರ ಸಿಕ್ಕಿದೆ. ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಜವಾಬ್ದಾರಿ ವಹಿಸುವುದು ಕಾಂಗ್ರೆಸ್ ಮಾತ್ರ. ಆದರೆ ಬಿಜೆಪಿಯನ್ನು ಬೆಂಬಲಿಸುತ್ತಿರುವ ಜನತಾದಳದಿಂದ ಇದು ಸಾಧ್ಯವಿಲ್ಲ. ಎಲ್ಲ ಮುಖಂಡರಿಗೂ ಅರ್ಹತೆ ಇದೆ, ಆದರೆ ಅವಕಾಶಕ್ಕಾಗಿ ತಾಳೆಯಿಂದ ಕಾಯಬೇಕು ಎಂದರು. ದೇವರ ಹೆಸರಿನಲ್ಲಿ ಬಿಜೆಪಿಯವರು ಅಧಿಕಾರ ನಡೆಸುತ್ತಿದ್ದಾರೆ. ಭಾಷೆ, ನೆಲ, ಜಲ, ಗಡಿ ವಿಚಾರದಲ್ಲಿ ಎಂದೂ ಪ್ರತಿರೋಧ ವ್ಯಕ್ತಪಡಿಸಲಿಲ್ಲ ಎಂದು ಕಿಡಿಕಾರಿದರು.
ಮಂಡ್ಯವನ್ನು ಮಂಗಳೂರು ಮಾಡಲು ಹೊರಟಿದ್ದಾರೆ. ನಾನು ದೇವರ ಹೆಸರಿನಲ್ಲಿ ರಾಜಕೀಯ ಮಾಡಿಲ್ಲ ಎಂದರು. ಈಗಾಗಲೇ ಜಿಲ್ಲೆಗೆ 10,000 ಕೋಟಿ ರು ಅನುದಾನ ನೀಡಲಾಗಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ 2,000 ಕೋಟಿ ರು ಅನುದಾನ ನೀಡಲಾಗಿದೆ. ಆದ್ದರಿಂದ ಮುಂದಿನ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಇವತ್ತು ಕೋಮುವಾದಿ ಪಕ್ಷ ಮತ್ತು ಅವರಿಗೆ ಬೆಂಬಲಿಸ್ತಾ ಇರೋರು ಇವತ್ತವರೆಗೂ ಈ ಜಿಲ್ಲೆಯಲ್ಲಿ ಒಂದೇ ಒಂದು ಡೈರೆಕ್ಟರ್, ಸಣ್ಣ ಡೈರೆಕ್ಟರ್ ಕೂಡ ಇವತ್ತವರೆಗೂ ಮಾಡಿಲ್ಲ, ಮಾಡೋದು ಇಲ್ಲ. ಬಂದಾಗ ಭಾಷಣ ಮಾಡೋದು, ಪ್ರೆಸ್ ಮೀಟ್ ಮಾಡೋದು, ಬೈಯೋದು, ಹೋಗೋದು, ಬರೋದು, ನಿಮ್ಮನ್ನೆಲ್ಲ ವೋಟಿಂಗ್ ಮಿಷನ್ ಹಾಕಿ ಮಾಡ್ಕೊಳ್ಳೋದು. ಇವತ್ತೇ ಒಂದು ಸಂಕಲ್ಪ ಮಾಡಿ ಅಂಬೇಡ್ಕರ್ ಅವರ ವಿಜಯೋತ್ಸವ, ಇವತ್ತು ಗೋರೆಗಾಂವ್ ಭೀಮಾ ವಿಜಯೋತ್ಸವದ ಇವತ್ತೊಂದು ದಿನ ಒಳ್ಳೆ ದಿನ. ಇವತ್ತು ನೀವು ಒಂದು ಪ್ರತಿಜ್ಞೆಯನ್ನ ಮಾಡಬೇಕು. ನಾವು ಕಾಂಗ್ರೆಸ್ ಪಕ್ಷ ಜೊತೆ ಇರ್ತೀವಿ, ನಮ್ಮ ಪ್ರತಿ ಮತ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀವಿ. ಜನತಾದಳ ಬಿಜೆಪಿಗೆ ಒಂದು ಮತ ಹಾಕಿದ್ರು ಕೂಡ ನಾವು ಸೂಸೈಡ್ ಮಾಡ್ಕೊಂಡಂಗೆ. ಅವ್ರು ಕೇವಲ ಭಾಷಣ, ಪ್ರೆಸ್ ಮೀಟು, ವೋಟ್ ಹಾಕ್ಸ್ಕೊಳ್ಳೋದು ಮಾತ್ರ ನಮ್ಮನ್ನ ಬಳಸ್ಕೊಳ್ತಾರೆ. ಅಧಿಕಾರ ಯಾವತ್ತೂ ಕೊಡಲ್ಲ ಅಂತ ಇವತ್ತವರೆಗೂ ಕೊಟ್ಟಿಲ್ಲ, ಮುಂದೇನೂ ಕೊಡಲ್ಲ. ಕೊಡುವಂತ ಮನಸ್ಥಿತಿ ಅವ್ರಿಗೆ ಇನ್ನೂ ಇಲ್ಲ. ಕೊಟ್ರೆ ಅವ್ರಿಗೆ ಹೊಟ್ಟೆ ಕಿಚ್ಚು. ನಮಗಿಂತ ಇವ್ರು ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ, ನಮ್ಮ ಮುಂದೆ ಇವ್ರು ಸರ್ಕಾರಿ ಕಾರಲ್ಲಿ ಓಡಾಡ್ಬಿಟ್ರಲ್ಲ. ವಿಜಯಲಕ್ಷ್ಮಿ ಅವರು ಕೊಟ್ಬಿಟ್ರೆ ನಮ್ಮ ಮುಂದೆ ಸರ್ಕಾರಿ, ನಾನು ಪ್ರೈವೇಟ್ ಕಾರಲ್ಲಿ ಓಡಾಡ್ತೀನಿ, ನಮ್ಮ ಮೂಡ ಅಧ್ಯಕ್ಷರು ಗೌರ್ಮೆಂಟ್ ಕಾರಲ್ಲಿ ಓಡುತ್ತಾರೆ. ಇದು ಪ್ರಜಾಪ್ರಭುತ್ವದ ಬ್ಯೂಟಿ, ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇದು ಜನತಾದಳ ಬಿಜೆಪಿಯವರು ಯಾರು ಮಾಡಲ್ಲ. ಈ ಮಂಡ್ಯವನ್ನ ಮಂಗಳೂರು ಮಾಡಬೇಕು ಅಂತ ಹೇಳ್ತಾರೆ. ಯಾವ ಲೀಡರ್ ಮಕ್ಕಳು ಹೋಗಿ ಅಲ್ಲಿ ಗುಂಡೆಯಲ್ಲಿ ಬಲಿಯಾಗಿರೋರೆಲ್ಲ ಹಿಂದುಳಿದವರು, ದಲಿತರ ಮಕ್ಕಳು. ಆ ಮಂಡ್ಯ ಮಂಗಳೂರು ಆಗ್ಬೇಕಾ? ನೀವು ಅವ್ರು ಬಂದಾಗ ಕತ್ತುಪಡಿ ಹಿಡ್ಕೊಂಡು ಕೇಳಬೇಕು. ಸಮಾರಂಭದಲ್ಲಿ ಮುಡಾ ಅಧ್ಯಕ್ಷ ಬಿಪಿ ಪ್ರಕಾಶ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಡಾ ಎಲ್ ಮೂರ್ತಿ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಬಿಪಿ ಪ್ರಕಾಶ್, ಡಾ ಎಲ್ ಮೂರ್ತಿ, ವಿಜಯಲಕ್ಷ್ಮಿ ರಘುನಂದನ್, ಪಕ್ಷದ ಎಲ್ಲಾ ನಾಯಕರು, ಸಚಿವರು, ಶಾಸಕರು, ಮುಖಂಡರು, ಕಾರ್ಯಕರ್ತರ ಬೆಂಬಲದೊಂದಿಗೆ ನನಗೆ ಪಕ್ಷ ಮಹತ್ವದ ಜವಾಬ್ದಾರಿ ವಹಿಸಿರುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ. ನನಗೆ ಮಹತ್ತರ ಜವಾಬ್ದಾರಿ ನೀಡುವಲ್ಲಿ ಶ್ರಮವಹಿಸಿದ ಶಾಸಕ ಪಿ ರವಿಕುಮಾರ್ ಗಣಿಗ, ಸಚಿವ ಎನ್ ಚಲುವರಾಯಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು, ಮುಖಂಡರು, ಕಾರ್ಯಕರ್ತರಿಗೂ ಧನ್ಯವಾದ ಹೇಳುತ್ತೇನೆ ಎಂದರು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಈ ದೇಶ ಕಂಡಂತ ಅತ್ಯಂತ ಎತ್ತರದ ನಾಯಕರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವರು ಹಾಗೂ ಸೋನಿಯಾಜಿರವರು ಹಾಗೂ ರಾಹುಲ್ ಗಾಂಧಿರವರು ಕರ್ನಾಟಕ ಕಂಡಂಥ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿರವರು ಹಾಗೂ ನಮ್ಮ ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ಜಿರವರು, ಈ ಜಿಲ್ಲೆಯ ನಾಯಕರಾದಂಥ ಸನ್ಮಾನ್ಯ ಚಲುವರಾಯಸ್ವಾಮಿಜಿರವರು ಈ ಎಲ್ಲ ಸಮುದಾಯಗಳ ಮುಖಂಡಗಳನ್ನು ಐಡೆಂಟಿಫೈ ಮಾಡಿ ಕೊಟ್ಟಿರತಕ್ಕಂಥದ್ದು ಇವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ರಾಜಕಾರಣದಲ್ಲಿ ಒಂದಷ್ಟೇ ಕೇಳಲ್ಪಡ್ತಾ ಇದ್ದಂಥದ್ದು, ರಾಜಕಾರಣಿಗಳ ಮಕ್ಕಳಷ್ಟೇ ರಾಜಕಾರಣಿಗಳಾಗಬೇಕು, ಬೇರೆಯವರು ಆಗಬಾರ್ದು ಅನ್ನುವಂಥ ಬಹಳಷ್ಟು ಸಂದರ್ಭಗಳೆಲ್ಲವನ್ನೂ ಕೂಡ ಬದಿಗಿಟ್ಟು ಶ್ರೀಸಾಮಾನ್ಯನೂ ಕೂಡ ಒಂದಲ್ಲ ಒಂದು ಅಧಿಕಾರವನ್ನು ಪಡಿಬೋದು ಅನ್ನೋದಕ್ಕೆ ನಮ್ಮ ಎದುರುಗಡೆ ಸಾಕ್ಷಿ ಇರುವಂಥವ್ರು ನನ್ನ ನೆಚ್ಚಿನ ನಾಯಕರಾದಂಥ ರವಿಕುಮಾರಣ್ಣವರು. ಅವರೇಗೆ ಶ್ರೀಸಾಮಾನ್ಯರು ಕೂಡ ಅಧಿಕಾರವನ್ನು ಪಡೆಯವರು, ಹಾಗೆ ಮತ್ತೊಬ್ಬನು ಕೂಡ ನಾನು ಹುಟ್ಟಾಕಿ ಸಾಮಾನ್ಯನೂ ಕೂಡ ಅಧಿಕಾರ ಕೊಡ್ತೀನಿ ಅಂತೇಳಿ ಬಿಂಬಿಸುವಂಥ ಮೂಲಕ ನನ್ನನ್ನು ಒಂದು ಈ ಹುದ್ದೆಗೆ ತರುವಂಥಕ್ಕೆ ಪ್ರಯತ್ನವನ್ನು ಮಾಡಿ ಇದರಲ್ಲಿ ಕೂಡ ಸಫಲರಾಗಿ, ಜೊತೆಗೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು, ಸಮುದಾಯವನ್ನು ನಾನು ಕಾಪಾಡ್ತೇನೆ, ಇಡೀ ನಿಮ್ಮ ಸಮುದಾಯದ ಒಟ್ಟಿಗೆ ಇರ್ತೇನೆ ಅಂತ ಹೇಳುವ ಸಂದೇಶವನ್ನು ಕೊಟ್ಟಂಥ ನನ್ನ ನಾಯಕರಾದಂಥ ರವಿಕುಮಾರಣ್ಣವರಿಗೆ ಹಾಗೂ ಇದಕ್ಕೆ ಬೆಂಬಲವಾಗಿ ನಿಂತಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ತುಂಬು ಹೃದಯದ ನಮನಗಳನ್ನ ಸಲ್ಲಿಸುವುದರ ಜೊತೆಗೆ ಇಡೀ ನಮ್ಮ ನಾಯಕರಾದಂಥ ರವಿ ಅಣ್ಣವರನ್ನು ಸಂದೇಶವನ್ನು ಕೊಟ್ಟಿರು. ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದಲಿತ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಒಗ್ಗೂಡಿಸಿ ಒಂದು ಸಂಘಟನೆ ಮಾಡುವಂಥ ಜವಾಬ್ದಾರಿ ನಿನ್ನ ಹೆಗಲ ಮೇಲಿದೆ. ನನಗೆ ಸರ್ಕಾರ ಬಂದ ತಕ್ಷಣ ನನ್ನ ಉಸ್ತುವಾರಿ ಮಂತ್ರಿಗಳಾದಂಥ ಚಲುವರಾಯಸ್ವಾಮಿ ಅವ್ರನ್ನ ಯಾವಾಗಲೂ ನಾನು ಕೇಳ್ಕೊತಾ ಇದ್ದೆ, ಸರ್ ನಮಗೆ ಒಂದು ಅಧಿಕಾರ ಕೊಡಿ ಸರ್,
ನಮ್ಮ ಜನಾಂಗಕ್ಕೆ ಒಂದು ಅಧಿಕಾರ ಕೊಟ್ಟೇ ಇಲ್ಲ, ಇವರೆಗೂ ಸಿಕ್ಕಿಲ್ಲ ಅಂತ ನಾನು ಮೊದಲೇ ಒಂದು ಕಳೆದ ಸರ್ಕಾರದಿಂದಲೇ ನಾನು ಮೂಢ ಅಧ್ಯಕ್ಷರ ಸ್ಥಾನ ಕೇಳ್ಕೊಂಡಿದ್ದೆ, ಅದು ನನಗೆ ಸಿಗಲಿಲ್ಲ. ಆದರೆ ನಿನಗೆ ಬೇರೆ ಯಾವುದಾದ್ರೂ ಕೊಡ್ತೀವಮ್ಮ ಅಂತ ನನಗೆ ಭರವಸೆ ಕೊಟ್ಟಿದ್ದರು ಚಲುವರಾಯ ಸ್ವಾಮಿಯವರು. ಅದನ್ನು ಈಡೇರಿಸಿದ್ದಾರೆ. ನನಗೆ ಉನ್ನತವಾದ ಸ್ಥಾನವನ್ನೇ ಕೊಟ್ಟಿದ್ದಾರೆ, ಒಳ್ಳೆಯ ಇಲಾಖೆ ಸ್ಥಾನವನ್ನೇ ಕೊಡಿಸಿದ್ದಾರೆ. ಅದರಿಂದ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನಗೆ ಎಲ್ರಿಗೂ ಧನ್ಯವಾದ ತಿಳಿಸಿ ಅಷ್ಟೇ ಸಾಕು ಅಂತ ಹೇಳಿದ್ರು. ಹಾಗೆ ನಮ್ಮ ರವಿಕುಮಾರ್ ಗಣಿಗಾರ್ ಅವರು ಕೇಳ್ಕೊಂಡ ತಕ್ಷಣ ನನಗೆ ಒಂದು ಲೆಟ್ರ್ ಕೊಟ್ಟರು, ನೀವು ಮುಖ್ಯಮಂತ್ರಿಗಳಿಗೆ ನಾನು ಶಿಫಾರಸು ಮಾಡಿದ್ದೀನಮ್ಮ ಅಂತ ಲೆಟ್ರ್ ಕೊಟ್ಟಿದ್ರು. ಅವರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು, ಪತ್ರಕರ್ತ ಸೋಮಶೇಖರ್ ಕೆರಗೋಡು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಉಪಾಧ್ಯಕ್ಷ ವಿಜಯಕುಮಾರ್ ಚಂದಗಾಲು, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ, ದಸಂಸ ಮುಖಂಡರಾದ ಹನಕರೆ ಗಂಗರಾಜು, ನರಸಿಂಹಮೂರ್ತಿ, ಎಂವಿ ಕೃಷ್ಣ, ಉದ್ಯಮಿ ಮಧು, ಮುಡಾ ನಿರ್ದೇಶಕರಾದ ಇದ್ರಿಸ್ ಖಾನ್, ಕಮಲಮ್ಮ, ನಗರಸಭೆ ಮಾಜಿ ಸದಸ್ಯ ಮಹೇಶ್ ಕೃಷ್ಣ, ಕೃಷ್ಣಮೂರ್ತಿ, ಕೊಮ್ಮೇರಹಳ್ಳಿ ಮೋಹನ್ ಸೇರಿದಂತೆ ನೂರಾರು ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದರು.